ಮಂಡ್ಯ ದುರಂತದ ಕಡೆ ಕ್ಷಣ ಹೇಗಿತ್ತು? ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರು ನೋಡ್ತಾ ಇದ್ರು. ಆ ಕೊನೆಯ ಕ್ಷಣಗಳು ಯಾವ ರೀತಿಯಾಗಿತ್ತು? ಮಂಡ್ಯದ ವಿಸಿ ನಾಲೆಯಲ್ಲಿ ಬಸ್ ಏನು ಅಲ್ಲಿ ದುರಂತ ಆಗಿತ್ತು, ಬಸ್ ಬಿದ್ದು. ಆ ಒಂದು ಸಂದರ್ಭದಲ್ಲಿ ಆ ಕೊನೆಯ ಕ್ಷಣಗಳು ಯಾವ ರೀತಿಯಾಗಿತ್ತು ಅನ್ನೋದು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರು ಅದನ್ನ ನೋಡಿದ್ರು. ದುರಂತ ನೋಡಿ ಅಯ್ಯಯ್ಯೋ ಅಂತ ಚೀರಾಡ್ತಾರೆ. ಆ ಕ್ಷಣದಲ್ಲಿ ಒಂದು ರೀತಿಯಾಗಿ ಎಲ್ಲರೂ ಕೂಡ ಒಂದು ರೀತಿಗೆ ಭಯ ಹುಟ್ಟುತ್ತೆ. ಅವತ್ತು ಮಂಡ್ಯದಲ್ಲಿ ಏನು ಬಸ್ ಪಲ್ಟಿ ಆಯ್ತು, ಅವತ್ತು ಅಯ್ಯೋ ಬನ್ರೋ ಕಾಪಾಡ್ರು ಅಂತ ಅಲ್ಲಿನ ಜನ ಕೂಗಾಡ್ತಾರೆ. ಕಾಲುವೆ ಬಳಿ ಕೂಗ್ತಲೇ ಓಡೋಡಿ ಬರ್ತಾರೆ ಜನ. ಬಸ್ ಒಂದು ಕಂಪ್ಲೀಟ್ ಆಗಿ ಅಲ್ಲಿ ಮುಳುಗ್ತಾ ಇರೋದನ್ನ ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪಂಚೆಯನ್ನೇ ಹಗ್ಗ ಮಾಡಿ ರಕ್ಷಣೆಗೆ ಮುಂದಾದ್ರು ಜನ. ಆ ರೀತಿಯಾಗಿ ಆವತ್ತಿನ ದಿನ ಬಸ್ ಬಿದ್ದ ಕೂಡಲೇ ಏನೇನಾಯ್ತು, ಅಲ್ಲಿ ಒಂದಷ್ಟು ಆತಂಕದ ವಾತಾವರಣ ಉಂಟಾಗುತ್ತೆ. ಜನ ಒಂದ್ ಕಡೆ ಗದ್ದೆಯಿಂದ ಓಡೋಡ್ತಾ ಇರ್ತಾರೆ, ಒಂದ್ ಕಡೆ ಬಸ್ ಮುಳುಗ್ತಾ ಇರುತ್ತೆ. ಅಲ್ಲಿ ಪ್ರಾಣಾಪಾಯದಿಂದ ಜನ ಅಲ್ಲಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಸ್ಸಿನೊಳಗೆ ಒಂದು ಕಡೆ ಹೋರಾಟ, ಒಂದು ಕೂಗಾಟ ಆಗ್ತಾ ಇದ್ರೆ ಜೀವನದ ಜೊತೆ ಹೋರಾಟ. ಇನ್ನೊಂದು ಕಡೆ ಎಲ್ಲಿ ಜನ ಅಯ್ಯೋ ವಿಧಿಯೇ ಯಾವ ರೀತಿಯಾಗಿ ಆಯ್ತು ಘಟನೆ, ಒಂದು ರೀತಿಯಾಗಿ ಎಲ್ರಿಗೂ ಕೂಡ ದಿಗ್ಭ್ರಮೆ ಉಂಟಾಗುತ್ತೆ. ಜೀವವನ್ನ ಉಳಿಸುವಂತ ಅವಕಾಶವನ್ನ ವಿಧಿಯಾಟ ಕೊಡ್ಲಿಲ್ಲ. ವಿಧಿಯಾಟದ ಕೊನೆಯ ಕ್ಷಣಗಳು, ಮಂಡ್ಯದ ದುರಂತದ ಅಸಹಾಯಕ ಕ್ಷಣಗಳನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಯಾವ ರೀತಿಯಾಗಿ ಅಲ್ಲಿತ್ತು ಪರಿಸ್ಥಿತಿ ಅಂತ ಹೇಳಿ ಕೊನೆಯ ಒಂದು ಕ್ಷಣಗಳು, ಆ ಸಾವಿನ ಕದ ತಟ್ಟುವಂತಹ ಕ್ಷಣಗಳು ಹೇಳಬಹುದು. ವಿಧಿ ಎಷ್ಟರ ಮಟ್ಟಿಗೆ ನಿಷ್ಕರುಣಿಯಾಗಿತ್ತು ಅಂತ ಹೇಳಿದ್ರೆ ಜನ ಈ ಕಡೆಯಿಂದ ಆದಷ್ಟು ಬೇಗ ಯಾರನ್ನಾದ್ರೂ ಉಳಿಸಬಹುದಾ, ಏನಾದ್ರೂ ನಮ್ಮ ಕಡೆಯಿಂದ ಸಹಾಯ ಆಗ್ಬೋದು ಅಂತ ಓಡೋಡಿ ಹೋಗ್ತಾರೆ. ಮಂಡ್ಯದ ದುರಂತದ ಒಂದು ಅಸಹಾಯಕ ಕ್ಷಣಗಳು ಹೇಗಿತ್ತು, ಈ ಒಂದು ದೃಶ್ಯಗಳನ್ನ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗಾದ್ರೆ ಮಂಡ್ಯ ದುರಂತದ ಆ ಕೊನೆಯ ಕ್ಷಣಗಳು ಯಾವ ರೀತಿಯಾಗಿತ್ತು? ನ್ಯೂಸ್ 18 ನಲ್ಲಿ ಮಾತ್ರ ಇದನ್ನ ನೋಡಬಹುದು. ನೋಡಿ ನ್ಯೂಸ್ 18 ನಲ್ಲಿ ಯಾವ ರೀತಿಯಾಗಿ ಕೊನೆಯ ಕ್ಷಣಗಳಿತ್ತು ಅಂತ. ನೀರು ಕೊಡ್ಬಿಟ್ಟಾರ ಹಿಂಗೆ ಯಾಕಂದ್ರೆ ಮಗ ನೀನು ಮಗ ನೀನು ಬಸ್ಸಲ್ಲಿದ್ದ ಫೋನ್ ಹಾಕ್ಬೇಕು. ಕಟ್ಟಿಗೆ ಇಲ್ಲ ಯಾಂಡ ಏನೋ ಕಟ್ಟಕ್ ಹೋಗೋ ಕಣೆ, ಏನೋ ಸ್ಟೇರಿಂಗ್ ಕಟ್ಟಕ್ ಹೋಗೋದ. ಅಯ್ಯೋ ಅಯ್ಯೋ ನೋಡ್ತಾ ಇದ್ದ ಅಂತ ಯಾವಾಗ ಊರಪ್ಪ
ಇಕ್ಕಿಂದು ಐತ ಬಿದ್ದಿರೋದ ನೀರು ಕುಡಿಬಿಟ್ಟಾರ ಇಕ್ಕಿಂದೈತಾ ಎಷ್ಟೊತ್ತಲೆ ಇಲ್ಲಿ ಗಂಟೆ ಹೆಂಗ್ ಬಂದ ಹಿಂಗೆ ಮಗ ನೀನು ಮಗ ನೀನು ಬಸ್ಸಲ್ಲಿದ್ದ ಹಾಕ್ಬೇಕು ಕಟ್ಟಿಗೆ ಇಲ್ಲ ಎಸ್ ನೋಡಿದಿಲ್ಲ ಯಾವ ರೀತಿಯಾಗಿ ಕೇವಲ ಆಕ್ಸಿಡೆಂಟ್ ಆಗಿ ಕೆಲವೇ ಕ್ಷಣಗಳಿನ ವಿಜುವಲ್ಸ್ ಇದು. ಈಗ ಮುರಳಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಪ್ರತ್ಯಕ್ಷದರ್ಶಿ ದೂರವಾಣಿ ಸಂಪರ್ಕದಲ್ಲಿ. ಮುರಳಿ ಶೆಟ್ಟಿ ಅವರೇ, ಈಗ ನಾವು ನೋಡ್ತಾ ಇದೀವಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಂದ್ ರೀತಿಯಾಗಿ ಒಂದು ಭಯಾನಕ ಮೈ ಜುಮ್ ಅನ್ಸುತ್ತೆ ಅಂತ. ನೀವು ನೋಡಿದಾಗ ಏನಾಗ್ತೈತೆ ಅಲ್ಲಿ? ಮುರಳಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅದೇ ನಾವೀಗ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನೋಡ್ತಾ ಇದೀವಿ. ನೀವು ನೋಡಿದಾಗ ಏನೇನಾಗ್ತಾ ಇತ್ತು ಅಲ್ಲಿ ಅವತ್ತು ಅಂತ? 24ನೇ ತಾರೀಕು ಆಕ್ಚುಲಿ 24ನೇ ತಾರೀಕು ನಡೆದಿರ್ತಕ್ಕಂಥ ದುರ್ಘಟನೆ ಸರ್ ಇದು. ವಿಷಯ ತಿಳಿದಾಗ ಸ್ಥಳಕ್ಕೆ ತಕ್ಷಣ ಮಾತ್ರದಲ್ಲೇ ಹೊರದ್ವಿ ನಾವು. ಸೊ ನಾವು ಹೋಗಿದಾಗ ಬಸ್ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿತ್ತು ಆಲ್ರೆಡಿ. ಯಾವುದೇ ತರದ ಒಂದು ಹೆಲ್ಪ್ ಮಾಡೋಕ್ಕೂ ಕೂಡ ಆಗದಿರುವಂತ ಸ್ಥಿತಿ ಇತ್ತು. ಯಾಕಂದ್ರೆ ಹಗ್ಗಗಳಿರ್ಲಿಲ್ಲ, ಕಾಲುವೆ ಮಧ್ಯ ಬಸ್ ಬಿದ್ದಿದ್ರಿಂದ ಆ ಕಡೆನೂ ನೀರಿತ್ತು, ಈ ಕಡೆನೂ ನೀರಿತ್ತು. ಸೊ ಹಗ್ಗಗಳ ಪರಿಸ್ಥಿತಿ ಇದು ಕೂಡ ಇರ್ಲಿಲ್ಲ. ಆ ಟೈಮಲ್ಲಿ ನಾವೇ ನೀರೊಳಗಡೆ ಇಳಿದು, ಎಲ್ಲ ಸ್ನೇಹಿತರೆಲ್ಲ ಸೇರಿ ನೀರೊಳಗಡೆ ಇಳಿದು ಶವಗಳನ್ನ ಒಂದೊಂದಾಗಿ ಹೊರ ತೆಗೆಯುವಂತ ಕೆಲಸ ನಡೀತು. ಸೊ ಅಗ್ನಿಶಾಮಕ ದಳದವರು, ಪೊಲೀಸ್ ಇಲಾಖೆಯವರು ತುಂಬಾ ಲೇಟ್ ಆಗಿ ಬಂದ್ರು. ಅವ್ರು ಬರೋದಕ್ಕೆ ಆಲ್ಮೋಸ್ಟ್ ಎಲ್ಲಾ ಶವಗಳನ್ನ ಹೊರಗಡೆ ತೆಗೆದಿದ್ವಿ. ನೀವ್ ಎಷ್ಟೊತ್ತಿಗೆ ನೋಡಿದ್ರಿ ಅಂತ? ಅದು ಬೀಳುವಂತ ಟೈಮಲ್ಲಿ ನಿಮ್ ಗಮನಕ್ಕೆ ಬಂತ ಸೌಂಡ್ ಏನಾದ್ರು, ಕೂಗಾಡೋದು ಜನ ಎಲ್ಲ? ಸರ್ ಆಕ್ಚುಲಿ ನಾವು ದೂರದಲ್ಲಿದ್ವಿ, ಸ್ವಲ್ಪ ದೂರದಲ್ಲಿದ್ವಿ. ಸೌಂಡ್ ನಮ್ಗೇನ್ ಕೇಳಿಲ್ಲ. ಅಕ್ಕಪಕ್ಕ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಒಂದು ಹುಡುಗರಿಗೆ, ರೈತರಿಗೆ ಅಲ್ಲಿ ಸೌಂಡ್ ಕೇಳಿದೆ. ಕೇಳಿದ ತಕ್ಷಣ ಅವರು ಬೇಗ ಬಂದಿದ್ದಾರೆ ಅಲ್ಲಿಗೆ. ಆ ಟೈಮಲ್ಲೇ ನಾವು ಹೋದ್ವಿ. ಅಷ್ಟೊತ್ತಾಗ್ಲೇ ಬಸ್ ಸಂಪೂರ್ಣವಾಗಿ ಬಿದ್ದಿತ್ತು. ಪ್ರಯತ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ? ಸರ್ ಡ್ರೈವರ್ ಮತ್ತೆ ಇಬ್ರು ಹುಡುಗರನ್ನ ಕಾಪಾಡೋದು ಮಾತ್ರ ಯಶಸ್ವಿಯಾಗಿದೆ ಅಷ್ಟೇ ಸರ್. ಬೇರೆ ಯಾರನ್ನು ಅಂದ್ರೆ ಬಾಗ್ಲು ಕೆಳಗಡೆ ಬಿದ್ದಿದ್ರಿಂದ ಸಂಪೂರ್ಣವಾಗಿ ಬಸ್ಸು ಡೋರ್ ಕೆಳಗಡೆ ಬಿದ್ದು ಸಂಪೂರ್ಣವಾಗಿ ಆ ಕಡೆ ಬಸ್ ಮುಳುಗಿದ್ರಿಂದ ಯಾರು ಹೊರಗಡೆ ಬರೋಕೆ ಸಾಧ್ಯ ಆಗ್ಲಿಲ್ಲ. ಡ್ರೈವರ್ ಒಬ್ರು ಮಾತ್ರ ಹೊರಗಡೆ ಬಂದ್ರು. ಆ ಟೈಮಲ್ಲಿ ಡ್ರೈವರ್ನ ಕರ್ಕೊಂಡ್ ಬಂದಿದ್ದು ದಡದ ಮೇಲೆ ಕೂರ್ಸಿದ್ವಿ. ಕೂರ್ಸ್ಬಿಟ್ಟು ಪುನಃ ನೆಕ್ಸ್ಟ್ ಇನ್ನು ಬೇರೆಯವ್ರ ಬಗ್ಗೆ ಗಮನ ಹರಿಸಿದಾಗ ಡ್ರೈವರ್ ಅಲ್ಲಿಂದ ಎಸ್ಕೇಪ್ ಆದ್ರು. ಬೇರೆ ಯಾರನ್ನು ಕಾಪಾಡಕ್ಕಾಗುತ್ತೆ? ಇಬ್ರು ಹುಡುಗರು ಮತ್ತೆ ಒಬ್ರು ಡ್ರೈವರ್ನ ಮಾತ್ರ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ. ಇವಾಗ್ಲೂ ಆ ಏರಿಯಾದ ಆ ರೋಡಲ್ಲಿ ಓಡಾಡ್ಬೇಕಾದ್ರೆ ಆ ನೆನಪುಗಳು ಕಾಡುತ್ತೆ ಅಂತ, ಈ ದೃಶ್ಯಗಳು ಕಣ್ಣು ಮುಂದೆ ಬರುತ್ತೆ ಅಂತ ನಿಮ್ಗೆ ಏನ್ ನಂಬೇಕೋ ಬಿಡ್ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಸರ್. ಯಾಕಂತಂದ್ರೆ ನಾವು ವಿದ್ಯಾವಂತರಾಗಿ ನಾಗರಿಕರು ಇದನ್ನ ನಂಬಾರ್ದು, ಆದ್ರೆ ಅಲ್ಲಿ ನಡೀತಿರೋ ಘಟನೆಗಳು ಅದನ್ನ ನಂಬೇಕು ಅನ್ನೋ ತರದಲ್ಲಿ ನಮ್ಗೆ ಬಿಂಬಿಸ್ತಾ ಇದೆ. ಯಾಕಂತಂದ್ರೆ ಈಗ ಮೊನ್ನೆ ಒಂದ್ 4 ಜನ ಡಾಕ್ಟರ್ಸ್, ವೆಟರ್ನರಿ ಡಾಕ್ಟರ್ಗಳು ಸ್ಪಾಟ್ ನೋಡೋಣ ಅಂತ ಹೇಳಿ ಹೋಗಿದ್ದಾರೆ ಒಂದು 6:30-7 ಗಂಟೆಲಿ. ಆ ಟೈಮಲ್ಲಿ ಅಲ್ಲೇನೆ ಆ ಡೆಡ್ ಬಾಡಿ ಇರ್ತಿದ್ದ ಸ್ಥಳದಲ್ಲಿ ಒಂದು ಲೈಟ್ ಕಂಬ ಇದೆ. ಲೈಟ್ ಕಂಬ ಹತ್ರ ಗಾಡಿ ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ ಮಾಡಿ ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಇಲ್ಲ ಬಿದ್ದಿದ್ದು ಈ ತರ ಅಂತೆಲ್ಲ ಮಾತಾಡ್ಕೊಂಡು ಗಾಡಿ ಎತ್ತಿದ್ದಾರೆ. ರಿವರ್ಸ್ ಏನ್ ತೆಗ್ದಿಲ್ಲ, ಫಸ್ಟ್ ಗಿಯರ್ ಹಾಕೊಂಡು ಜಸ್ಟ್ ಮೂವ್ ಮಾಡಿದಾರೆ ಅಷ್ಟೇ ಗಾಡಿನ. ಆ ಗಾಡಿ ಸ್ಕ್ರಾಪ್ ಆಗಿರೋದು ನೋಡಿದ್ರೆ ಎಲ್ಲೋ 90-100 ಅಲ್ಲಿ ಬಂದು ಹೊಡೆದಿರೋ ರೀತಿ ಇದೆ. ಆ ತರ ಸ್ಕ್ರಾಪ್ ಆಗಿದೆ. 2-3 ಪಲ್ಟಿ ಆಗಿ ಲಾಸ್ಟ್ ಕಾಲುವೆ ಬೀಳುವಂತ ಪರಿಸ್ಥಿತಿ ಹೋಗಿ ಇನ್ನೊಂದ್ ಸ್ವಲ್ಪ 1-2 ಅಡಿ 3 ಅಡಿಲಿ ಅದು ಬಿದ್ದಿಲ್ಲ. 4 ವೀಲ್ ಮೇಲ್ಗಡೆ ಆಗಿರೋದ್ರಿಂದ ಬಿದ್ದಿಲ್ಲ. ಓಕೆ, ಥ್ಯಾಂಕ್ ಯು ಮುರಳಿ ಅವರ ಮಾತನಾಡೋದಕ್ಕೆ.
ರೈತ ಬಿದ್ದಿರೋದಾ ನೀರು ಕೊಡ್ಬಿಟ್ಟಾರ ಆಗಿರೋದಾ ಇಷ್ಟಿಂದೈತಾ ಎಷ್ಟೊತ್ತಲೆ ಇಲ್ಲಿ ಗಂಟೆ ಹೆಂಗ್ ಬಂದ ಹಿಂಗೆ ಮಂಡ್ಯದ ಘಟನೆ ಬಗ್ಗೆ ನೋಡಿದ್ರಿ ಯಾವ ರೀತಿಯಾಗಿತ್ತು ಅಂತ ಈಗ ನೆನೆಸ್ಕೊಂಡ್ರು ಕೂಡ ಒಂದ್ ರೀತಿಯಾಗಿ ಮೈ ಜುಮ್ ಅನ್ನುತ್ತೆ. ಇವಿಷ್ಟು ಹೊತ್ತಿನ ಪ್ರಮುಖ